ಹಲೋ ಮಕ್ಕಳೇ, ಹೇಗಿದ್ದೀರಾ? ಹೇಗಿತ್ತು ಇವತ್ತಿನ ಪೇಪರು? ಪ್ರತಿಯೊಬ್ರು ನನಗೆ ಇವತ್ತು ಕಮೆಂಟ್ ಮಾಡಿ ತಿಳಿಸ್ಬೇಕು. ಯಾವ ತರ ಇತ್ತು ಪೇಪರು, ಯಾವ ತರ ಬರ್ದಿದ್ದೀರಾ, ಹೆಂಗಿತ್ತು, ಎಷ್ಟು ಮಾರ್ಕ್ಸ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಅನ್ನೋದನ್ನ ಪ್ರತಿಯೊಬ್ರು ಕಮೆಂಟ್ ಮಾಡಿ ತಿಳಿಸ್ಬೇಕು ಮಕ್ಕಳೇ. ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ಪ್ರತಿಯೊಬ್ರು ನನಗೆ ಕಮೆಂಟ್ ಮಾಡಿ ತಿಳಿಸ್ಬೇಕು. ಏನಕ್ಕೆ ಅಂದ್ರೆ ನಾನು ಯೂಟ್ಯೂಬರ್ ನಾನು ಯೂಟ್ಯೂಬ್ ಚಾನೆಲ್ ಮಾಡಿ ಅಥವಾ ಆನ್ಲೈನ್ ಟೀಚರ್ ಆಗಿ ಇನ್ನೇನು ಈ ತಿಂಗಳ ಎಂಡಲ್ಲಿ 1 year ಆಗುತ್ತೆ. ನೀವುಗಳೆಲ್ಲ ನಂದು ಫಸ್ಟ್ ಬ್ಯಾಚ್ ಸ್ಟೂಡೆಂಟ್ಸ್ ಆಗ್ತಾರೆ. ಆನ್ಲೈನ್ ಟೀಚರ್ ಆಸ್ ಅ ಆನ್ಲೈನ್ ಟೀಚರ್ ನೀವು ನನ್ನ ಫಸ್ಟ್ ಬ್ಯಾಚ್ ಸ್ಟೂಡೆಂಟ್ಸ್ ಆಗ್ತೀರಾ. ಸೊ ನನ್ಗೂ ಒಂದು ಕ್ಯೂರಿಯಾಸಿಟಿ ಇದೆ, ಯಾವ ತರ ನೀವೆಲ್ಲ ಸ್ಕೋರ್ ಮಾಡಿದೀರಾ, ನಿಮ್ಗೆ ಹೆಂಗ್ ಅರ್ಥ ಆಯ್ತು, ಎಷ್ಟು ಹೆಲ್ಪ್ಫುಲ್ ಆಯ್ತು ನನ್ನ ವಿಡಿಯೋ ಅಂತ ನಾನು ತಿಳ್ಕೊಬೇಕಲ್ವಾ. ಅದಕ್ಕೋಸ್ಕರ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಎಷ್ಟು ಹೆಲ್ಪ್ ಆಯ್ತು, ನನ್ನ ಈ ವಿಡಿಯೋಸ್ಗಳೆಲ್ಲ ನಿಮ್ಗೆ ಎಷ್ಟು ಹೆಲ್ಪ್ ಆಯ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ಇವಾಗ ನಾನು ಪೇಪರ್ ನೋಡಿದೀನಿ, ನನ್ಗೆ ಏನ್ ಅನ್ಸ್ತು ಅಂದ್ರೆ ನಿಮ್ಗೆ 2 marks ಕ್ವಶನ್ಸ್ ನಾನು ಏನೆಲ್ಲ ಹೇಳಿದ್ನಲ್ಲ, ಸ್ಟೇಟ್ ಅಂಡ್ ಎಕ್ಸ್ಪ್ಲೇನು, ಡೆಫಿನೇಷನ್ಸ್, ಮೆನ್ಷನ್ ದಿ ಅಪ್ಲಿಕೇಶನ್ಸ್, ಈ ತರದೆಲ್ಲ ಕ್ವಶನ್ಸ್ ಬಂದಿತ್ತಲ್ವ ಮಕ್ಕಳೇ. ಸೊ ನೀವು ಪಾರ್ಟ್ ಬಿ ಅಲ್ಲಿ ಆರಾಮ್ಸೆ 10 marks ಸ್ಕೋರ್ ಮಾಡಿದೀರಾ ಅಂತ ಅನ್ಕೋತೀನಿ ನಾನು. ಅಂಡ್ ಪಾರ್ಟ್ ಸಿ ಅಲ್ಲಿ ನೋಡೋದಾದ್ರೆ ಅಲ್ಲೂ ಅಷ್ಟೇ ನಾನು ಹೇಳಿರೋದು 3 properties ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್, ಡೆಫಿನೇಷನ್ಸ್ ಅಂಡ್ ಡೆರಿವೇಶನ್ಸ್ ಅಂಡ್ ಹೌ ಟು ಕನ್ವರ್ಟ್ ಗ್ಯಾಲೋನೋಮೀಟರ್ ಇಂಟು ಆಮೀಟರ್, ವೋಲ್ಟ್ ಮೀಟರ್ ಕೇಳಿರೋದಲ್ವಾ. ಸೊ ಈ ತರದೆಲ್ಲ ಕ್ವಶನ್ಸ್ ಬಂತು. ನೀವು ಅಲ್ಲೂ ಅಷ್ಟೇ ಪಾಸ್ಟುಲೇಟ್ಸ್ ಆಫ್ ಬೋರ್ ಆಟಮ್ ಮಾಡೆಲ್ ಇತ್ತು, 3 properties ಆಫ್ ನ್ಯೂಕ್ಲಿಯರ್ ಫೋರ್ಸ್ ಇತ್ತು, ಮೋಷನಲ್ EMF, ಇದೆಲ್ಲ ನಾನು ಮೆನ್ಷನ್ ಮಾಡಿದ್ದೆ. ನೀವು ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡಿದ್ರೆ ಇಲ್ಲೂ 15 marks ಆರಾಮಾಗಿ ಸ್ಕೋರ್ ಮಾಡಿರ್ಬೋದು ಅಲ್ವಾ. ಸೊ ನೀವು ನಂಗೆ ಕಮೆಂಟ್ ಮಾಡಿ ತಿಳಿಸಿ ನೀವು ಇದನ್ನೆಲ್ಲ ಅಟೆಂಡ್ ಮಾಡಿದೀರಾ, ನಿಮ್ಗೆ ವಿಡಿಯೋ ಹೆಲ್ಪ್ಫುಲ್ ಆಯ್ತಾ ಅಂತೇಳಿ ನನಗೆ ಹೇಳಿದ್ರೆ ನನಗೆ ಗೊತ್ತಾಗತ್ತೆ. ಅಂಡ್ 5 marks ಇದ್ದು ಅಷ್ಟೇ ನಾನು ಹೇಳಿದ್ದೆ ನಿಮ್ಗೆ ಯಾವ್ದು ಇಂಪಾರ್ಟೆಂಟ್ ಅಂತ. ಫೋರ್ಸ್ ಬಿಟ್ವೀನ್ ಪ್ಯಾರಲಲ್ ವೈರ್, ಕರೆಂಟ್ ಕ್ಯಾರಿಂಗ್ ವೈರ್ ಹೇಳಿದ್ದೆ, ಅದು ಬಂದಿದೆ. ಅಂಡ್ ಫುಲ್ ವೇವ್ ರೆಕ್ಟಿಫೈರ್ ಹೇಳಿದೀನಿ, ಅಂಡ್ ವೀಟ್ಸ್ಟೋನ್ ನೆಟ್ವರ್ಕ್ ಹೇಳಿದ್ದೆ. ಇದೆಲ್ಲ ನೀವು 3 ಅಟೆಂಡ್ ಮಾಡಿದ್ರು ನಿಮ್ಗೆ 5 marks ಅಲ್ಲಿ 15 marks ಆರಾಮಾಗಿ ಸ್ಕೋರ್ ಮಾಡಬಹುದು. ಅಂಡ್ ನಾನು ಹೇಳಿದ್ದೆ ಸ್ಪ್ಲಿಟ್ ಕ್ವೆಶನ್ಸ್ ನಿಮ್ಗೆ ವೇವ್ ಆಪ್ಟಿಕ್ಸ್ ಅಲ್ಲಿ ಬರುತ್ತೆ ಅಂತೇಳಿ, ಅದು ಬಂದ್ಬಿಟ್ಟಿದೆ. ಅಂಡ್ ಇಲ್ಲಿ ನ್ಯೂಮರಿಕಲ್ಸ್ ನೋಡೋದಾದ್ರೆ ನಾನು AC ಚಾಪ್ಟರ್ದು ನ್ಯೂಮರಿಕಲ್ಸ್ ನಾನು ಸಾಲ್ವ್ ಮಾಡಿದೀನಿ. ಆಲ್ಮೋಸ್ಟ್ ಒಂದು ಡೇಟಾ ಅಲ್ಲಿ ಚೇಂಜ್ ಇದೆ. 10 ohm ಅಂತ ನಾನು ಯೂಸ್ ಮಾಡಿದ್ದೆ, ಇದ್ರಲ್ಲಿ 100 ohm ಅಂತಿದೆ. ಅದು ಬಿಟ್ರೆ ನಾನು ಅದನ್ನ ಸಾಲ್ವ್ ಮಾಡಿದ್ದೆ, ಕರೆಂಟ್ ಫೈಂಡ್ ಔಟ್ ಮಾಡಿದೀನಿ. ಸೊ ಇದು ನಾನು AC ಚಾಪ್ಟರ್ದು ನ್ಯೂಮರಿಕಲ್ಸ್ ಅಲ್ಲಿ ಲಾಸ್ಟ್ ನ್ಯೂಮರಿಕಲ್ ಇದಾಗಿತ್ತು, ಇದೇ ತರದ್ದು ಸಾಲ್ವ್ ಮಾಡಿದೀನಿ ನಾನು. ಸೊ ನೀವು ಅನ್ಕೋತೀನಿ ನೀವು ಸಾಲ್ವ್ ಮಾಡಿರ್ಬೋದು ಅಂತ ಅನ್ಕೋತೀನಿ. ಓಕೆ, ಅದು ಬಿಟ್ರೆ ನಿಮ್ಗೆ ರೇ ಆಪ್ಟಿಕ್ಸ್ ಇಂದ ನಾನು ಹೇಳಿದ್ದೆ ಫೈಂಡ್ ದಿ ಪೊಸಿಷನ್, ಹೈಟ್ ಆಫ್ ಇಮೇಜ್ ಎಲ್ಲ ಬರುತ್ತೆ ಅಂತ ಹೇಳಿ. ಸೊ ನೀವು ಅಲ್ಲೂ ಸ್ಕೋರ್ ಮಾಡಿರ್ಬೋದು. ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ಓಕೆನಾ ಮಕ್ಕಳೇ? ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನ್ಯೂಮರಿಕಲ್ಸ್ ಯಾವ ತರ ಮಾಡೋದು ಅಂದ್ರೆ ಇದ್ರಲ್ಲಿರುವ ನ್ಯೂಮರಿಕಲ್ಸ್ ನ ಸಾಲ್ವ್ ಮಾಡಿ ತೋರಿಸ್ತೀನಿ. ಅಂಡ್ ನಾನು MCQs ನ ಆಲ್ರೆಡಿ ಅಪ್ಲೋಡ್ ಮಾಡಿದೀನಿ. ಸೊ ಇವತ್ತು ನಾನು ನ್ಯೂಮರಿಕಲ್ಸ್ ನ ಸಾಲ್ವ್ ಮಾಡ್ತೀನಿ ಈ ವಿಡಿಯೋದಲ್ಲಿ. ಸೊ ಫಸ್ಟ್ ನ್ಯೂಮರಿಕಲ್ ಏನಿದೆ ಅಂದ್ರೆ ಯೂನಿಫಾರ್ಮ್ಲಿ ಚಾರ್ಜ್ ಸ್ಪೆರಿಕಲ್ ಶೆಲ್ ಆಫ್ ರೇಡಿಯಸ್ 10 centimeter. ಸೊ ಇಲ್ಲಿ ರೇಡಿಯಸ್ ನಾನು ಕ್ಯಾಪಿಟಲ್ R ಅಂತ ತಗೋತೀನಿ, 10 centimeter. ಇಲ್ಲೊಂದು ಏನಿದೆ ನಮ್ಮ ಹತ್ರ ಸ್ಪೆರಿಕಲ್ ಶೆಲ್ ಇದೆ, ಅದರ ರೇಡಿಯಸ್ 10 centimeter ಆಗಿರುತ್ತೆ. ಅಂಡ್ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಕೊಟ್ಟಿದ್ದಾರೆ. ಸರ್ಫೇಸ್ ಚಾರ್ಜ್ ಡೆನ್ಸಿಟಿ 60 micro coulomb per meter square. ಓಕೆನಾ ಮಕ್ಕಳೇ? ಅದು ಸ್ಮಾಲ್ ಸಿ ಇದೆ, ಬಟ್ ಅದನ್ನ ನೀವು ಕ್ಯಾಪಿಟಲ್ ಸಿ ಅಂತ ಓದ್ಕೊಳ್ಳಿ. ಫೈಂಡ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಶೆಲ್ ಅಟ್ ಎ ಡಿಸ್ಟೆನ್ಸ್ ಆಫ್ 20 centimeter. ಫಸ್ಟ್ ಕ್ವಶನ್ ಅಲ್ಲಿ ಇವಾಗ ನಾವು ಸ್ಮಾಲ್ ಆರ್ ಅನ್ನ 20 centimeter ಅಂತ ತಗೋಬೇಕು. 20 centimeter ಅಂದ್ರೆ ಸೊ ಸಮ್ವೇರ್ ಹಿಯರ್, ಓಕೆ, ಇಲ್ಲೆಲ್ಲೋ ಇರುತ್ತೆ, ಈ ಪಾಯಿಂಟ್ ಎಲ್ಲಿರುತ್ತೆ, ಇಲ್ಲಿರುತ್ತೆ. ನೀವು ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಕ್ಯಾಲ್ಕುಲೇಟ್ ಮಾಡ್ಬೇಕಾಗತ್ತೆ. ಓಕೆ, ಸೊ ಇಲ್ಲಿ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಈ ಡಿಸ್ಟೆನ್ಸ್ R ಆಗಿರುತ್ತೆ. ಓಕೆ, ಇದು ಫಸ್ಟ್ ಕ್ವಶನ್. See, what is the expression for electric field? 1/4 pi epsilon naught Q by R square. ಇದು ನಮಗೆ ಗೊತ್ತಿರೋದು. ಬಟ್ ನಾವು ಸಿಗ್ಮಾ ಹೆಂಗ್ ಬರಿತೀವಿ? ಸಿಗ್ಮಾ ಇಸ್ Q by A. ಸಿಗ್ಮಾ ಅಂದ್ರೇನು? ಸರ್ಫೇಸ್ ಚಾರ್ಜ್ ಡೆನ್ಸಿಟಿ. ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಅಂದ್ರೆ ಚಾರ್ಜ್ ಪರ್ ಏರಿಯಾ. ಸೊ ಇಲ್ಲಿ ಸರ್ಫೇಸ್ ಯಾವ್ದಿದು? ಸ್ಪೆರಿಕಲ್. ಸೊ ಸ್ಪೆರಿಕಲ್ ನ ಏರಿಯಾ ಏನು? ಸರ್ಫೇಸ್ ಏರಿಯಾ ಏನು? 4 pi R square. ಇಲ್ಲಿ ಕ್ಯಾಪಿಟಲ್ R ತಗೋಬೇಕು, ಬಿಕಾಸ್ ರೇಡಿಯಸ್ ಇಸ್ R, ಕ್ಯಾಪಿಟಲ್ R. ಓಕೆ, ಅವಾಗ Q ಹೆಂಗ್ ಬರಿತೀವಿ? ಸಿಗ್ಮಾ ಇಂಟು 4 pi R square ಆಗುತ್ತೆ. ಸೊ ಇಲ್ಲಿ ನೋಡಿ, ಇವಾಗ ನೀವೇನ್ ಮಾಡ್ಬೇಕಾಗತ್ತೆ, ಇಲ್ಲಿ Q ಪ್ಲೇಸ್ ಅಲ್ಲಿ ಸಿಗ್ಮಾ ಇಂಟು 4 pi R square ಬರೀರಿ, ಡಿವೈಡೆಡ್ ಬೈ 4 pi epsilon naught R square ಬರೀರಿ. ಓಕೆ, ಇಲ್ಲಿ 4 pi ಕ್ಯಾನ್ಸಲ್ ಆಗುತ್ತೆ.
ಉಳಿದಿದ್ದೇನು E is equal to sigma r square divided by epsilon naught r. ಇವಾಗ ವ್ಯಾಲ್ಯೂಸ್ ನ ಸಬ್ಸ್ಟಿಟ್ಯೂಟ್ ಮಾಡೋಣ. E is equal to ಸಿಗ್ಮಾ ಕೊಟ್ಟಿರೋದು ಇಲ್ಲಿ 16 into 10 to the power -6 ಹಾಕೋಬೇಕು ಮೈಕ್ರೋ ಅಂದ್ರೆ. ಅಂಡ್ ಕ್ಯಾಪಿಟಲ್ ಆರ್ ಕೊಟ್ಟಿರ್ತಾರೆ 10 ಸೆಂಟಿಮೀಟರ್, ಮೀಟರ್ ಕನ್ವರ್ಟ್ ಮಾಡಿ 10 into 10 to the power -1 ಅಂತ ಬರ್ಕೋಬಹುದು. ಸೊ ಆರ್ ಸ್ಕ್ವೇರ್ ಮಾಡ್ಕೊಳ್ಳಿ ಅದನ್ನ, ಡಿವೈಡೆಡ್ ಬೈ ಎಪ್ಸಿಲಾನ್ ನಾಟ್ ವ್ಯಾಲ್ಯೂ ನಾವು ನೆನ್ಪಿಟ್ಕೋಬೇಕಾಗತ್ತೆ 8.852 ಅಥವಾ 8.85 ಬರ್ಕೋಬಹುದು ಇಂಟು 10 to the power -12 ಇಂಟು ಇಲ್ಲಿ ಸ್ಮಾಲ್ ಆರ್ ವ್ಯಾಲ್ಯೂ 20 ಅಂತಿದೆ, 20 into 10 to the power -2, ಸಾರಿ 10 into 10 to the power -2 ಇದು 10 to the power -2 ಸ್ಕ್ವೇರ್. ಓಕೆನಾ ಮಕ್ಕಳೇ? ಸೊ ಇವಾಗ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿ ಎಲ್ಲ ಆದ್ಮೇಲೆ ಕ್ಯಾಲ್ಕುಲೇಷನ್ ಮಾಡಿದಾಗ ನಮ್ಗೆ ಏನ್ ಆನ್ಸರ್ ಬರುತ್ತೆ 0.4519 into 10 to the power 6 ಬರುತ್ತೆ. ಓಕೆ, 6 ಬರುತ್ತೆ. ಸೊ ವಾಟ್ ಇಸ್ ಅ ಯೂನಿಟ್? ನ್ಯೂಟನ್ ಪರ್ ಕೂಲಮ್. ಇದಿಷ್ಟು. ಓಕೆ, ಸೊ ಹಂಗೆ ನೆಕ್ಸ್ಟ್ ಕ್ವಶನ್ ಏನ್ ಕೇಳಿರೋದು ಅಂದ್ರೆ ಕ್ಯಾಲ್ಕುಲೇಟ್ ಎಲೆಕ್ಟ್ರಿಕ್ ಫೀಲ್ಡ್ ಎಟ್ ಡಿಸ್ಟೆನ್ಸ್ 5 centimeter ಫ್ರಮ್ ದಿ ಸೆಂಟರ್ ಆಫ್ ಶೆಲ್. 5 centimeter ಅಂದ್ರೆ ನೋಡಿ ರೇಡಿಯಸ್ 10 centimeter. ಸೊ 5 centimeter ಅಂದ್ರೆ ಆ ಪಾಯಿಂಟ್ ಎಲ್ಲಿರುತ್ತೆ? ವಿದಿನ್, ಓಕೆ, ಇನ್ಸೈಡ್ ದಿ ಶೆಲ್ ಅಲ್ವಾ? ಇಲ್ಲಿ ಒಳಗಡೆ ಇರುತ್ತೆ, ಇನ್ಸೈಡ್ ದಿ ಶೆಲ್. ಒಳಗಡೆ ಯಾವುದೇ ಪಾಯಿಂಟ್ ತಗೊಳ್ಳಿ, ಇಲ್ಲಿ ಒಳಗಡೆ ಏನಾಗಿರುತ್ತೆ? ಎಲೆಕ್ಟ್ರಿಕ್ ಫೀಲ್ಡ್ 0 ಇರುತ್ತೆ. ಎಲೆಕ್ಟ್ರಿಕ್ ಫೀಲ್ಡ್ ಇಸ್ 0 ಇನ್ಸೈಡ್ ದಿ ಶೆಲ್. ಸೊ E is equal to 0. ಓಕೆ, ಇದಾಗಿತ್ತು ಆನ್ಸರ್. 1 ಮಾರ್ಕ್ ಇದಕ್ಕೆ 1 ಮಾರ್ಕ್ ಕೊಡ್ತಾರೆ. ಓಕೆ, ಇಲ್ಲಿ 1 ಮಾರ್ಕ್ ಫಾರ್ಮುಲಾ ಬರ್ದಿದ್ದಕ್ಕಿರುತ್ತೆ ಅಂಡ್ ಸಬ್ಸ್ಟಿಟ್ಯೂಷನ್ ಕ್ಯಾಲ್ಕುಲೇಷನ್ ಮಾಡಿದ್ದಕ್ಕೆ ಇಲ್ಲಿ 3 ಮಾರ್ಕ್ಸ್ ಇರುತ್ತೆ ಟೋಟಲ್. ಫಸ್ಟ್ ಕ್ವಶನ್ ನಿಮಗೆ 4 ಮಾರ್ಕ್ಸ್ ಬರುತ್ತೆ, ಇದಕ್ಕೆ 1 ಮಾರ್ಕ್. ಸೆಕೆಂಡ್ ಕ್ವಶನ್ ಯಾವ ತರ ಇದೆ? 43 2 identical cells each of EMF 15 volt either connected in series or connected in parallel across an external resistance of 5 ohm produce the same current through the resistor. ಸೊ ಇಲ್ಲಿ ಐಡೆಂಟಿಕಲ್ ಸೆಲ್ ಕೊಟ್ಟಿರ್ತಾರೆ ಅಂದ್ರೆ ನೀವೇನ್ ಮಾಡ್ಕೋಬೇಕು? E1 E2 is equal to E ಅಂತ ಬರ್ಕೋಬೇಕು. ಎರಡು ಐಡೆಂಟಿಕಲ್ ಸೆಲ್ ಅಂದಾಗ ಸೇಮ್ ಇರುತ್ತೆ, ಅದರ ಇಂಟರ್ನಲ್ ರೆಸಿಸ್ಟೆನ್ಸ್ ಸೇಮ್ ಇರುತ್ತೆ, EMF ಸೇಮ್ ಇರುತ್ತೆ. ಓಕೆ, ಎರಡರದ್ದು EMF ಕೊಟ್ಟಿರ್ತಾರೆ 15 ವೋಲ್ಟ್. ಓಕೆ, 15 ವೋಲ್ಟ್ ಅಂಡ್ ಇಂಟರ್ನಲ್ ರೆಸಿಸ್ಟೆನ್ಸ್ ನೀವು ಫೈಂಡ್ ಔಟ್ ಮಾಡಬೇಕಾಗುತ್ತೆ ಅಂಡ್ ಕರೆಂಟ್ ಥ್ರೂ ಎಕ್ಸ್ಟರ್ನಲ್ ರೆಸಿಸ್ಟರ್. ಎಕ್ಸ್ಟರ್ನಲ್ ರೆಸಿಸ್ಟರ್ ನ ಕ್ಯಾಪಿಟಲ್ ಆರ್ ಅಂತ ತಗೊಳ್ಳಿ 5 ಓಮ್. ಸೊ ಕರೆಂಟ್ ಥ್ರೂ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಗೆ ಈ ಫಾರ್ಮುಲಾ ಯೂಸ್ ಮಾಡ್ತೀರಾ ನೀವು, E equivalent divided by R plus R equivalent. Okay, so first thing in parallel combination, okay, if they are connected in parallel combination ನಾವ್ ಏನ್ ಕಲ್ತಿದೀವಿ ಅಂದ್ರೆ E equivalent ಏನಾಗುತ್ತೆ? ಪ್ಯಾರಲಲ್ ಕಾಂಬಿನೇಷನ್ ಅಲ್ಲಿ E ನೇ ಇರುತ್ತೆ, ಸೇಮ್ ಆಗಿರುತ್ತೆ, ಇದು ನಿಮಗೆ ಗೊತ್ತಿರ್ಬೇಕು. ಅಂಡ್ ಆರ್ ಇಕ್ವಿವೆಲೆಂಟ್ ಎಷ್ಟಾಗಿರುತ್ತೆ? ಸಿ ಆರ್ ಇಕ್ವಿವೆಲೆಂಟ್ ಅಂದ್ರೆ ಪ್ಯಾರಲಲ್ ಅಲ್ಲಿ ಏನ್ ಫಾರ್ಮುಲಾ? R1 R2 by R1 plus R2. ಸೊ ಎರಡು ಸೇಮ್ ಅಂದಾಗ ನೀವು ಇಲ್ಲಿ R into R ಬರ್ಕೊಳ್ಳಿ. R1 R2 ಎರಡು ಸೇಮ್. ಸೊ R into R ಎಷ್ಟಾಯ್ತು? R ಸ್ಕ್ವೇರ್ ಡಿವೈಡೆಡ್ ಬೈ 2R. ಸೊ 1R ಕ್ಯಾನ್ಸಲ್ ಆಗುತ್ತೆ. ಸೊ ಇಟ್ ಈಸ್ R by 2. ಓಕೆ, ಇದು ಪ್ಯಾರಲಲ್ ಕಾಂಬಿನೇಷನ್ ಅಲ್ಲಿ. ಅವಾಗ ನಾನು ಐ ಅನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. E ಡಿವೈಡೆಡ್ ಬೈ ಕ್ಯಾಪಿಟಲ್ ಆರ್ ಪ್ಲಸ್ ಆರ್ ಇಕ್ವಿವೆಲೆಂಟ್ ಎಷ್ಟು? R by 2. ಇದನ್ನ ನಾನು ರಿಅರೇಂಜ್ ಮಾಡ್ತೀನಿ. ಸಿ ಇಲ್ಲಿ LCM ತಗೋತೀನಿ 2 ನ. 2 ಇಲ್ಲಿ 2R ಆಗುತ್ತೆ. ಆ 2 ಇಲ್ಲಿ ನೋಡಿ ಡಿವೈಡೆಡ್ ಬೈ 2 ಇದೆಯಲ್ಲ, ಅದು ಮೇಲ್ ಬರುತ್ತೆ ನ್ಯೂಮರೇಟರ್ ಗೆ. ಸೊ ನಾನು ಹೆಂಗ್ ಬರಿತೀನಿ ಇದನ್ನ? 2E by 2R ಪ್ಲಸ್ R ಆಗುತ್ತೆ. ಓಕೆ, ಇದು ಒಂದು ಫಾರ್ಮುಲಾ ಕರೆಂಟ್ ಇದ್ದು. ಓಕೆನಾ? ನೆಕ್ಸ್ಟ್ ಇನ್ ಸೀರೀಸ್, ಇದೆರಡು ಸೆಲ್ ನ ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡಿದ್ರೆ ಏನಾಗುತ್ತೆ? ಇನ್ ಸೀರೀಸ್ ವಾಟ್ ಹ್ಯಾಪನ್ಸ್? E ಇಕ್ವಿವೆಲೆಂಟ್ ಎಷ್ಟು? E1 ಪ್ಲಸ್ E2 ಅಂದ್ರೆ 2E ಆಗುತ್ತೆ. E ಪ್ಲಸ್ E 2E ಆಗುತ್ತೆ. R ಇಕ್ವಿವೆಲೆಂಟ್ ಎಷ್ಟಾಗುತ್ತೆ? ಸೀರೀಸ್ ಕಾಂಬಿನೇಷನ್ ಅಲ್ಲಿ R ಇಕ್ವಿವೆಲೆಂಟ್ ಎಷ್ಟು? R1 ಪ್ಲಸ್ R2 ದಟ್ ಈಸ್ 2R. ಮತ್ತೆ ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. E ಇಕ್ವಿವೆಲೆಂಟ್ ಎಷ್ಟು? 2E ಡಿವೈಡೆಡ್ ಬೈ R ಪ್ಲಸ್ R ಇಕ್ವಿವೆಲೆಂಟ್ ಎಷ್ಟು? 2R. ಓಕೆ, ಈ ಫಾರ್ಮುಲಾ ಸೀರೀಸ್ ಅಲ್ಲಿ ಆಗುತ್ತೆ. ಇವಾಗ ಅವ್ರು ಏನ್ ಕೊಟ್ಟಿದ್ದಾರೆ ಅಂದ್ರೆ ಸೀರೀಸ್ ಇರ್ಬೋದು, ಪ್ಯಾರಲಲ್ ಇರ್ಬೋದು. ಓಕೆ, 2 identical cells are connected either in series or in parallel, but that produce same current through the resistor. ಓಕೆ, ಸೇಮ್ ಕರೆಂಟ್ ಇದೆ ಅಂದ್ರೆ ನಾವೇನ್ ಮಾಡ್ಬೇಕಾಗತ್ತೆ? ಸೊ ಕರೆಂಟ್ ನ ಈಕ್ವೇಟ್ ಮಾಡೋಣ. ಇದೆರಡು ಕರೆಂಟ್ ನ ಈಕ್ವೇಟ್ ಮಾಡಿ ಬರೀತೀನಿ ನಾನಿಲ್ಲಿ. 2E divided by 2R plus R. 2R plus R that is equal to
2e divided by r plus 2r. r plus 2r. See 2e cancel ಆಗುತ್ತೆ ಅಂದ್ರೆ ನಾವು ಡಿನಾಮಿನೇಟರ್ ನ ಇಕ್ವೇಟ್ ಮಾಡ್ಬೇಕು ಇವಾಗ. ಸೊ ದಟ್ ಈಸ್ 2r plus r is equal to r plus 2r. ಇವಾಗ ಸಿಂಪ್ಲಿಫೈ ಮಾಡಿ 2r minus r ಅಂದ್ರೆ ಎಷ್ಟಾಗುತ್ತೆ? r ಆಗುತ್ತೆ. ಸಿಮಿಲರ್ಲಿ ಈ r ಈ ಕಡೆ ಬಂದಾಗ 2r minus r ಆಗುತ್ತೆ. ಸೊ ದಟ್ ಈಸ್ r. ಅಂದ್ರೆ ಇಂಟರ್ನಲ್ ರೆಸಿಸ್ಟೆನ್ಸ್ r ಎಷ್ಟು? ದಟ್ ಈಸ್ ಈಕ್ವಲ್ ಟು ಕ್ಯಾಪಿಟಲ್ R ವಿಚ್ ಇಸ್ ಗಿವನ್ ಆಸ್ 5 ohm. 5 ohm ಬಂತು. ಇಂಟರ್ನಲ್ ರೆಸಿಸ್ಟೆನ್ಸ್ ಎಷ್ಟು ಬರುತ್ತೆ? 5 ohm. ದಿಸ್ ಇಸ್ ಆನ್ಸರ್ ಟು ಫಸ್ಟ್ ಕ್ವಶನ್. ಸೆಕೆಂಡ್ ಏನ್ ಕೇಳಿದ್ದಾರೆ? ಫೈಂಡ್ ದಿ ಕರೆಂಟ್ ಅಂತ ಕೇಳಿದ್ದಾರೆ. ಯಾವ್ದಾದ್ರು ಒಂದು ಫಾರ್ಮುಲಾ ತಗೊಳ್ಳಿ, ಪ್ಯಾರಲಲ್ ಅಥವಾ ಸೀರೀಸ್ ಯಾವ್ದಾದ್ರು ಒಂದು ತಗೊಳ್ಳಿ, ಒಂದೊಂದು ತಗೊಂಡು ಸಬ್ಸ್ಟಿಟ್ಯೂಟ್ ಮಾಡಿ. ಈಗ ನಾನು ಪ್ಯಾರಲಲ್ ತಗೋತೀನಿ. 2 into e ಎಷ್ಟು? 2 into e ಅಂದ್ರೆ 30 ಆಗುತ್ತೆ, ಡಿವೈಡೆಡ್ ಬೈ 2 into r ಅಂದ್ರೆ ಎಷ್ಟಾಗುತ್ತೆ? 10 ಆಗುತ್ತೆ, ಪ್ಲಸ್ ಇಲ್ಲಿ 5 ಇದೆ ಅಂದ್ರೆ 30 by 15 ಎಷ್ಟಾಗುತ್ತೆ? 2 amps ಆಗುತ್ತೆ. ಓಕೆ ಮಕ್ಕಳ, ಈ ತರ ಸಾಲ್ವ್ ಮಾಡಬೇಕು. ಓಕೆ, 2 ಕ್ವಶನ್ AC ಚಾಪ್ಟರ್ ಇಂದ ಇರುತ್ತೆ. ಅಂಡ್ ನಾನು ಆವಾಗಲೇ ಹೇಳಿದಂಗೆ ಈ ಕ್ವಶನ್ ನಾನು ಸಾಲ್ವ್ ಮಾಡಿದೀನಿ. ಬಟ್ ಇಲ್ಲಿ ಏನು ಅಂದ್ರೆ ಸೆಕೆಂಡ್ ಕ್ವಶನ್ ಫೈಂಡ್ ದ ವ್ಯಾಲ್ಯೂ ಆಫ್ ವೋಲ್ಟೇಜ್ ಕೇಳಿದ್ದಾರೆ, ಅದನ್ನ ನಾನು ಮಾಡಿರ್ಲಿಲ್ಲ. ಸೊ ಸೀರೀಸ್ LCR ಸರ್ಕ್ಯೂಟ್ ವಿತ್ L is 0.5 Henry, R is 100 ohm connected to 200 volt 50 hertz. ನೋಡಿ 200 volt ಅನ್ನೋದು VRMS ಅಂತ ಆಗಿರುತ್ತೆ. ಅದನ್ನ ನೀವು ಗಿವನ್ ಅಲ್ಲಿ ಬರ್ಕೋಬೇಕು. VRMS. ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ಕೆಪಾಸಿಟೆನ್ಸ್ that drives the circuit into resonance. See, resonance ಅಂದಾಗ ನೀವೇನ್ ಮಾಡ್ಬೇಕು? At resonance XL is equal to XC. and ನೀವು ಕೆಪಾಸಿಟೆನ್ಸ್ ಫೈಂಡ್ ಔಟ್ ಮಾಡ್ಬೇಕು ಅಂದಾಗ ಈಗ ಇದನ್ನ ಇಕ್ವೇಟ್ ಮಾಡಿ ಇಲ್ಲಿ ನೀವು ರಿಅರೇಂಜ್ ಮಾಡ್ಬೇಕು. ಸಿ XL ಅಂದ್ರೆ ಒಮೆಗಾ L, XC is 1 by omega C. ಓಕೆ, ಸೊ C ಏನಾಗುತ್ತೆ ಅವಾಗ? 1 by square, 1 divided by 2 pi f square into L. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಿಮಗೆ ಏನಾಗುತ್ತೆ? C ವ್ಯಾಲ್ಯೂ ಸಿಗುತ್ತೆ 20.2 ಮೈಕ್ರೋಫ್ಯಾರಡ್ ಬರುತ್ತೆ. ಓಕೆ, ಫೈಂಡ್ ದ ವ್ಯಾಲ್ಯೂ ಆಫ್ ವೋಲ್ಟೇಜ್. ವೋಲ್ಟೇಜ್ ಕ್ಯಾಲ್ಕುಲೇಟ್ ಮಾಡಕ್ ನಾವ್ ಏನ್ ಫೈಂಡ್ ಔಟ್ ಯೂಸ್ ಮಾಡಬೇಕು? IRMS ಇಂಟು XL ಈ ಫಾರ್ಮುಲಾ ಯೂಸ್ ಮಾಡಬೇಕು. ಇಲ್ಲಿ IRMS ಕ್ಯಾಲ್ಕುಲೇಟ್ ಮಾಡಕ್ಕೆ ನಾವು ಈ ಫಾರ್ಮುಲಾ ಯೂಸ್ ಮಾಡ್ತೀವಿ, VRMS by Z. ಸಿ ಅಟ್ ರೆಸೋನೆನ್ಸ್ Z is equal to R at resonance. ಸೊ RMS ವ್ಯಾಲ್ಯೂ 200 ಆಗಿರುತ್ತೆ ಅಂಡ್ R ವ್ಯಾಲ್ಯೂ ಎಷ್ಟು ಕೊಟ್ಟಿರ್ತಾರಲ್ಲಿ? 100 ಇದೆ, 100. ಸೊ therefore 2 ಆಂಪಿಯರ್ ಬರುತ್ತೆ. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ 2 into XL. XL ಅಂದ್ರೆ ಏನು? ಒಮೆಗಾ L. ಒಮೆಗಾ ಅಂದ್ರೆ ಏನು? 2 pi f. f is 50, L ಎಷ್ಟು ಕೊಟ್ಟಿರ್ತಾರೆ? 0.5. ಓಕೆ, ಇದನ್ನ ಸ್ಟೂಡೆಂಟ್ಸ್ ಇದನ್ನ ಸಿಂಪ್ಲಿಫೈ ಮಾಡೋದು ತುಂಬಾನೇ ಈಸಿ ಇದೆ. ನೋಡಿ ಇಲ್ಲಿ 2 into 50 100 ಆಗುತ್ತೆ. 100 into 3.14 ಅಂದ್ರೆ 314 ಆಗುತ್ತೆ. ಓಕೆ, ಅಂಡ್ ಇನ್ನೊಂದು 2 and 0.5. 0.5 into 2 ಅಂದ್ರೆ 1 ಆಗುತ್ತೆ. ಓಕೆ, ಸೊ 314 ವೋಲ್ಟ್. ನೀವು ಕೆಲವೊಮ್ಮೆ ವಿದೌಟ್ ಕ್ಯಾಲ್ಕುಲೇಟರ್ ಈ ತರ ಸಾಲ್ವ್ ಮಾಡಿದ್ರೆ ನೀವು ಶಾರ್ಪ್ ಆಗುತ್ತೆ. ಓಕೆ, ಮೆಂಟಲ್ ಏನಾಗುತ್ತೆ? ಮೈಂಡ್ ಶಾರ್ಪ್ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ 45th ಕ್ವಶನ್. ನಾನು ಹೇಳಿದೀನಿ ರೇ ಅಥವಾ ವೇವ್ ಆರ್ ಡ್ಯುಯಲ್ ಇಂದ ಬರುತ್ತೆ ಅಂತ ಹೇಳಿ. ಈ ಸಲ ರೇ ಇಂದ ಕೇಳಿದ್ದಾರೆ. ಏನಕ್ಕೆ ಅಂದ್ರೆ ಅವರು 5 marks ಥಿಯರಿನ ವೇವ್ ಆಪ್ಟಿಕ್ಸ್ ಅಲ್ಲಿ ಕೊಟ್ಟಿರುತ್ತೆ, ಸ್ಪ್ಲಿಟ್ ಕ್ವಶನ್ ಆಗಿ ಕೊಟ್ಟಿರ್ತಾರೆ. ಸೊ ಅದಕ್ಕೋಸ್ಕರ ರೇ ಆಪ್ಟಿಕ್ಸ್ ಇಂದ ಈ ಕ್ವಶನ್ ಬಂದಿದೆ. And object of height 1 millimeter, HO 1 millimeter, and is kept perpendicular to the axis of thin convex lens of power plus 10D. Power ಕೊಟ್ಟಿದ್ದಾರೆ 10. ಪವರ್ ಕೊಟ್ಟಿದ್ರೆ ನೀವು ಫೋಕಲ್ ಲೆಂತ್ ಹೆಂಗ್ ಫೈಂಡ್ ಔಟ್ ಮಾಡ್ತೀರಾ? ರೆಸಿಪ್ರೋಕಲ್ ಆಫ್ ಪವರ್. ದಟ್ ಈಸ್ 1 by 10 is 0.1 meter. ಓಕೆ, 0.1 meter ಅಂದ್ರೆ ಎಷ್ಟು ಸೆಂಟಿಮೀಟರ್? 10 centimeter. ಓಕೆ, ದ ಡಿಸ್ಟೆನ್ಸ್ ಬಿಟ್ವೀನ್ ಆಬ್ಜೆಕ್ಟ್ ಅಂಡ್ ಲೆನ್ಸ್ ಇಸ್ ಗಿವನ್ ಆಸ್ 15 centimeter. ಅದು ಯಾವತ್ತು ಮೈನಸ್ ಆಗಿರುತ್ತೆ. ಓಕೆ, ಬಿಕಾಸ್ ನಾವು ಆಬ್ಜೆಕ್ಟ್ ನ ಲೆನ್ಸ್ ನ ಮುಂದೆ ಇಡ್ತೀವಿ, ಅವಾಗ ಅದು ಏನಾಗುತ್ತೆ? ಆಬ್ಜೆಕ್ಟ್ ಡಿಸ್ಟೆನ್ಸ್ ಯಾವತ್ತು ನೆಗೆಟಿವ್ ಇರುತ್ತೆ, -15 centimeter. ಸೊ ಫೈಂಡ್ ದಿ ಪೊಸಿಷನ್ ಅಂಡ್ ಹೈಟ್ ಆಫ್ ದಿ ಇಮೇಜ್. ಇದಕ್ಕೆ ನಾವೇನ್ ಯೂಸ್ ಮಾಡ್ಬೇಕಾಗತ್ತೆ? ಮಿರರ್ ಫಾರ್ಮುಲಾ ಯೂಸ್ ಮಾಡ್ತೀವಿ. ದಟ್ ಈಸ್ 1 by f is 1 by v minus 1 by u. ಇಲ್ಲಿ ನಾವು ಸಬ್ಸ್ಟಿಟ್ಯೂಟ್ ಮಾಡಾಗ u ನ -15 ಬರ್ಕೋಬೇಕು. ಅವಾಗ ನಮಗೆ v 30 centimeter ಸಿಗುತ್ತೆ. ಸೊ ನಿಮಗೆ ಗೊತ್ತು ಕಾನ್ವೆಕ್ಸ್ ಲೆನ್ಸ್ ಅಲ್ಲಿ ಏನಾಗುತ್ತೆ? ಇಲ್ಲಿ ನೀವು ಆಬ್ಜೆಕ್ಟ್ ಇಟ್ಟಿದ್ರಿ ಅಂದ್ರೆ ನಿಮಗೆ ಇಮೇಜ್ ಈ ಸೈಡ್ ಬರುತ್ತೆ. ಓಕೆ, ಇಮೇಜ್ ನೋಡಿ 30 centimeter ಅಲ್ಲಿ ಇದೆ. ಓಕೆ, ಅಂಡ್ ಫೋಕಲ್ ಲೆಂತ್ ಎಷ್ಟು? 10 centimeter. ಫೋಕಲ್ ಲೆಂತ್ ಇಲ್ಲಿದೆ. ಈಗ ಇದು ಫೋಕಸ್ 10 centimeter. ಆಬ್ಜೆಕ್ಟ್ ಬಿಯಾಂಡ್ ಇದೆ ನೋಡಿ, ಆಬ್ಜೆಕ್ಟ್ ಬಿಯಾಂಡ್ ಇದೆ. ಓಕೆ, ಇದು ಯು. ಯು ಎಷ್ಟು? ಇಲ್ಲಿ ಆಬ್ಜೆಕ್ಟ್ ಇಟ್ಟಿದ್ದೀರಾ, ಯು ಎಷ್ಟಿದೆ? ಇಲ್ಲಿ 15 ಇದೆ. ಅಂದ್ರೆ ಆಬ್ಜೆಕ್ಟ್ ಇಸ್ ಬಿಯಾಂಡ್ ಎಫ್, ಅಂದ್ರೆ ಹಿಂದ್ಗಡೆ ಇದೆ, ಎಫ್ ನ ಹಿಂದೆ ಇದೆ. ಅವಾಗ ನಮಗೆ ಎಲ್ಲಿ ಇಮೇಜ್ ಸಿಗುತ್ತೆ? ಇಮೇಜ್ ನಮಗೆ ಈ ಸೈಡ್ ಬರುತ್ತೆ ಅಲ್ವಾ? ಇಮೇಜ್ ನಿಮ್ಗೆ ಎಲ್ಲಿ ಸಿಗುತ್ತೆ? ಈ ಸೈಡ್ ಬರುತ್ತೆ. ಎಲ್ಲಿ? 30 centimeter. ಸೊ ವಾಟ್ ಇಸ್ ದ ಹೈಟ್ ಆಫ್ ಇಮೇಜ್?
ಅವಾಗ ನಾವು ಈ ಫಾರ್ಮುಲಾ ಯೂಸ್ ಮಾಡ್ತೀವಿ, ಮ್ಯಾಗ್ನಿಫಿಕೇಶನ್ ನೋಡಿ, V/U ಇಂಟು HO. ಸೊ ಇಲ್ಲಿ V ಎಷ್ಟು 30, U ಎಷ್ಟು -15 ಇಂಟು ಹೈಟ್ ಎಷ್ಟು 1 ಮಿಲಿಮೀಟರ್. ಇದನ್ನ ಮಿಲಿಮೀಟರ್ ಎಲ್ಲ ಇಟ್ಕೊಳ್ಳಿ. ಸೊ 30/15 ಎಷ್ಟಾಗತ್ತೆ, -2 ಮಿಲಿಮೀಟರ್. -2 ಮಿಲಿಮೀಟರ್. ಇಲ್ಲಿ ಮೈನಸ್ ಅಂದ್ರೆ ಏನ್ ಹೇಳುತ್ತೆ ನೋಡಿ, ಡೈರೆಕ್ಟೆಡ್ ಡೌನ್ವರ್ಡ್. ಓಕೆ, ಡೌನ್ವರ್ಡ್ ಡೈರೆಕ್ಷನ್ ಅಲ್ಲಿ ಇರುತ್ತೆ, ಅಂದ್ರೆ ಇನ್ವರ್ಟೆಡ್ ಇಮೇಜ್ ಸಿಗುತ್ತೆ ನಿಮಗೆ, ಇನ್ವರ್ಟೆಡ್ ಇಮೇಜ್. ಅಂಡ್ ಇಲ್ಲಿ 3 ಮಾರ್ಕ್ಸ್ ನ್ಯೂಮರಿಕಲ್ ಡ್ಯುಯಲ್ ನೇಚರ್ ಇಂದ ಬಂದಿದೆ. When light of radiation of energy 3 eV falls on metal surface, photoelectrons with maximum kinetic energy 1 electron volt are emitted. Find the threshold frequency for the metal surface. Planck's constant ಕೊಟ್ಟಿದ್ದಾರೆ and charge on electron ಕೊಟ್ಟಿರ್ತಾರೆ ಅವರು. ಓಕೆ, ಸೊ ನಾವು ಐನ್ಸ್ಟೈನ್ ಇಕ್ವೇಶನ್ ಯೂಸ್ ಮಾಡ್ತೀವಿ. E is equal to phi naught plus k max. ಇದು ಐನ್ಸ್ಟೈನ್ ರಿಲೇಷನ್ ಅಲ್ವಾ. ಸೊ ಇಲ್ಲಿ ನಾವು ಹೆಂಗ್ ಬರೀತೀವಿ ಇದನ್ನ, h nu naught plus k max ಅಂತ ಬರ್ಕೋಬಹುದು. ಓಕೆ, ನಮಗೆ ಇವಾಗ ಏನ್ ಬೇಕು, ಇಲ್ಲಿ ನ್ಯೂ ನಾಟ್ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಫೈಂಡ್ ಔಟ್ ಮಾಡಬೇಕು. ಸೊ ಅದಕ್ಕೆ ನಾವ್ ಏನ್ ಮಾಡ್ತೀವಿ, ಇಲ್ಲಿ h nu naught is E minus k max ಅಂತ ಬರ್ಕೋತೀವಿ. ಓಕೆ, E ಎಷ್ಟು ಕೊಟ್ಟಿರ್ತಾರೆ 3 and k max 1 ಎಲೆಕ್ಟ್ರಾನ್ ವೋಲ್ಟ್ ಅಲ್ಲಿ. ಸೊ ದಟ್ ಈಸ್ 2 eV ಸಿಗುತ್ತೆ ನಮ್ಗೆ. ಇವಾಗ ನಾವು ನ್ಯೂ ನಾಟ್ ಹೆಂಗ್ ಮಾಡ್ಬೇಕು, 2 eV, ಬಟ್ eV ನ ಕನ್ವರ್ಟ್ ಮಾಡ್ಬೇಕಾಗತ್ತೆ ಜೌಲಿಗೆ. ಏನಕ್ಕೆ ಅಂದ್ರೆ h ಯಾವ್ದ್ರಲ್ಲಿರುತ್ತೆ, ಜೌಲ್ ಸೆಕೆಂಡ್ ಅಲ್ಲಿ ಇದೆ. ಸೊ h ವ್ಯಾಲ್ಯೂ ಎಷ್ಟಿದೆ ಇಲ್ಲಿ, 6.63 ಇಂಟು 10⁻³ -34. ಅಂಡ್ ಇದನ್ನ ನೀವು 1.6 ಎಲೆಕ್ಟ್ರಾನ್ ವೋಲ್ಟ್ ನ ಜೌಲಿ ಕನ್ವರ್ಟ್ ಮಾಡಿ, ಓಕೆ, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಆನ್ಸರ್ ಸಿಗತ್ತೆ ನಿಮ್ಗೆ. (4.83 10⁻16 hertz ಸಿಗುತ್ತೆ. ಓಕೆ, ಅಂಡ್ 2 ಮಾರ್ಕ್ಸ್ ಅಲ್ಲಿ ನಿಮ್ಗೆ ಏನ್ ಕ್ವಶನ್ಸ್ ಕೇಳಿದ್ದಾರೆ ಅಂದ್ರೆ, ಸೆಮಿಕಂಡಕ್ಟರ್ ಚಾಪ್ಟರ್ ಬಂದಿದೆ ಅದು. An intrinsic semiconductor crystal is doped with pentavalent atom has an electron concentration ಕೊಟ್ಟಿರ್ತಾರೆ. And at thermal equilibrium, intrinsic concentration is also given. Then find the whole concentration. Okay, so use this formula. Intrinsic concentration Ni square is equal to Ne into Nh. Okay, so Nh is Ne square by Ne. NH andrenu whole concentration, that is Ni square by Ne. Substituting you will get 4.5 10⁹ per meter cube. ಇದಾಗಿತ್ತು ಮಕ್ಕಳೇ ಇವತ್ತಿನ ಪೇಪರ್ ನ ಫಿಸಿಕ್ಸ್ ನ ನ್ಯೂಮರಿಕಲ್ಸ್. 2 ಮಾರ್ಕ್ಸ್, 3 ಮಾರ್ಕ್ಸ್ ಆಸ್ ವೆಲ್ ಆಸ್ 5 ಮಾರ್ಕ್ಸ್. ಓಕೆ, ಸೊ ಇವಾಗ ನೀವು ಅನಲೈಸ್ ಮಾಡಿ ನೀವು ಎಷ್ಟನ್ನ ಆನ್ಸರ್ ಮಾಡಿದೀರಾ ಅಂತ ಹೇಳಿ ನಂಗೆ ಕಮೆಂಟ್ ಮೂಲಕ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.